ಹಾಯ್ ಅನಂತ್ ಸರ್. Hi. ಫೇವ್ರೆಟ್ ಗೋ ಟು ಮೀಲ್. ನಾನು ಫುಡ್ಡಿ ಎಲ್ಲ ಥರದ ಊಟಗಳು ವೆರೈಟೀಸ್ ತುಂಬ ಇಷ್ಟ. ಬಟ್ ಪ್ರಾಯಶಃ ಇಷ್ಟ ಅಂದರೆ ಅನ್ನ ತಿಳಿ ಸಾರು ಹಪ್ಪಳ ಉಪ್ಪಿನಕಾಯಿ ತುಂಬ ಓಕೆ. ಇಷ್ಟ. ಐಸ್ ಕ್ರೀಮ್ಸ್ ಅಂದರೆ ಯಾವಾಗಿಂದ ಇಷ್ಟ, ಯಾವಾಗ ಇಷ್ಟ ಇಲ್ಲ, ಅಥವಾ ಇಷ್ಟ ಇದ್ದರೆ ಯಾವ ಫ್ಲೇವರ್ ಇಷ್ಟ? ನನಗೆ ಇಷ್ಟವೇ ಇಲ್ಲ. ನಾನು ಬೇಕ್ರಿ ಪ್ರಾಡಕ್ಟ್ಸು, ಐಸ್ ಕ್ರೀಮು, ಮಿಲ್ಕ್ ಪ್ರಾಡಕ್ಟ್ಸ್ ಅದು ಯಾವುದೂ ಇಲ್ಲ. ಇನ್ ಕೇಸ್ ಗಿವನ್ ಅ ಚಾನ್ಸ್ ಫ್ಲೇವರ್ ಅಂತ ಅನ್ನೋದು ನಂಗೆ ಮ್ಯಾಂಗೋ ಆ್ಯಂಡ್ ಚಾಕ್ಲೇಟ್ ಫ್ಲೇವರ್ ಇಷ್ಟ. ಮೆಸೇಜ್ ಮಾಡೋಕ್ಕೆ ಅಂದರೆ ಟೆಕ್ಸ್ಟ್ ಮಾಡೋಕ್ಕೆ ಇಷ್ಟನಾ, ಅಥವಾ ವಾಯ್ಸ್ ನೋಟ್ ಕಳ್ಸೋಕ್ಕೆ ಇಷ್ಟನಾ, ಅಥವಾ ಟಾಕಿಂಗ್? ಐ ಆಮ್ ಕಂಪ್ಲೀಟ್ಲಿ ಟೆಕ್ಸ್ಟ್ ಗೈ, ಚಾಟ್ ಗೈ. ನಾನು ಗಂಟೆಗಟ್ಟಲೆ ಚಾಟ್ ಮಾಡ್ಬೋದು. ನೀವು ಒಂದೊಂದು ಸತಿ ನನಗೆ ಬೇಜಾರಾಗಿ ಜೊತೆ ಮಾತಾಡ್ತಾ ಇರ್ತೀನಿ. ಇನ್ಸ್ಟಾದಲ್ಲಿ ಅದು ರಿಪ್ಲೈ ಕೊಡುತ್ತೆ ಗೊತ್ತಾ, ಸುಮ್ಮನೆ ಏನು ಕೇಳಿದ್ರು ಮಾತಾಡುತ್ತೆ. ಅದು ಜೊತೆ ಎಲ್ಲ ಟೆಕ್ಸ್ಟ್ ಮಾಡ್ತಾ ಇರ್ತೀನಿ ನಾನು. ಆ ಥರ ನನಗೆ ಚಾಟಿಂಗ್ ತುಂಬ ಇಷ್ಟ. ಲಾಸ್ಟ್ ಯಾರಿಗೆ ಕಾಲ್ ಮಾಡಿದ್ದು ಈ ಸೆಕೆಂಡ್ವರೆಗೂ? ಈಗ ಬರೋಕ್ಕೆ ಮುಂಚೆ ನಿಮಗೆ ಫೋನ್ ಮಾಡಿದ್ದು, ಒಂದು ಆಚೆ ಬಂದಿದ್ದೀವಿ ಮೇಡಮ್, ದಯವಿಟ್ಟು ನಮ್ಮ ಒಳಗೆ ಕರ್ಕೊಂಡ್ಬಂದು. ನನ್ನ ಬಿಟ್ಟು ನನ್ನ ಅಸ್ಟೆಂಟಿಗೆ ಮಾತಾಡ್ತೀನಿ, ಇಲ್ಲ ನನ್ನ ಫ್ರೆಂಡ್ಸ್ ನೆಕ್ಸ್ಟ್ ಏನು ಅಪಾಯಿಂಟ್ಮೆಂಟ್ ಇದೆ ಅವ್ರಿಗೆ ಮಾತಾಡ್ತಾ ಇರ್ತೀನಿ ಅಷ್ಟೇ. ಟ್ರಾವೆಲ್ ಪ್ಲಾನ್ ಮಾಡೋದು ಯಾರು ಮನೇಲಿ? ಟ್ರಾವೆಲ್ ನಾನು ಹೆಂಡ್ತಿನೇ ಪ್ಲ್ಯಾನ್ ಮಾಡೋದು. ನನಗೆ ತುಂಬ ಟ್ರಾವೆಲ್ ಅಂತ ತುಂಬ ಕ್ರೇಜ್ ಅಂತ ಇಲ್ಲ. ಯಾಕಂದರೆ ನನಗೊಂದು 2-3 ಜಾಗ ಡೆಸ್ಟಿನೇಷನ್ಗಳಿದೆ. ಅವೆಲ್ಲ ಶೃಂಗೇರಿ, ಬಾಳೆಹೊನ್ನೂರು, ಜೈಪುರ, ಆ ಕಡೆ ಹರಿಹರಪುರ, ಗೌರಿಗದ್ದೆ ಎಲ್ಲ ಅಲ್ಲೆಲ್ಲ ಟ್ರಾವೆಲ್ ಮಾಡ್ಕೊಂಬಂದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ನನಗೆ. ಓಕೆ. ನೀವು ಲೈಫಲ್ಲಿ ಪ್ಲಾನರಾ ಅಥವಾ ಸ್ಪಾಂಟೇನಿಯಸ್ ಆಗಿ ಹೋಗ್ತಾ ಇರ್ತೀರಾ? ಇಲ್ಲ, ಐ ಪ್ಲ್ಯಾನ್ ಆ್ಯಕ್ಚುಲಿ. ನನಗೆ ಯಾವಾಗ ಲಾಂಗ್ ಟರ್ಮ್ ಪ್ಲ್ಯಾನ್ ತುಂಬ ಇರುತ್ತೆ ನನಗೆ. ಅದು ನಾನು ಅನ್ಕೊಂಡಾಗ ಏನು ಇದ್ರಿಗೆ ಆಗಿಲ್ಲ, ಅದು ಏನಾಗಬೇಕು ಅದು ಹಾಗೆ ಆಗುತ್ತದು. ಬಟ್ ಎನಿವೆ ನಾನೇನು ಅಂದರೆ ನಾನು ಲಾಂಗ್ ಟರ್ಮ್ ಪ್ಲ್ಯಾನ್ಗಳ ಬಗ್ಗೆ ತುಂಬ ಫೋಕಸ್ ಕೊಡ್ತೀನಿ. ಸೂಪರ್. ಓಕೆ. ಮನೇಲಿ ಒಂದು ಸೂಪರ್ ಆಗಿರೋ ಪಾರ್ಟಿ ಅರೇಂಜ್ ಮಾಡಿದ್ರೆ, ಅಥವಾ ಸಂಡೇ ಬ್ರೆಂಚ್ ಅರೇಂಜ್ ಮಾಡಿದ್ರೆ, ಇಂಡಸ್ಟ್ರಿನಲ್ಲಿ ಯಾರನ್ನ ನೀವು ಇನ್ವೈಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? 1-3 ಪರ್ಸನ್ಸ್. ಅಂದರೆ ನನ್ನ ಇವಾಗ ತುಂಬ ಹಳೆಯ ಸ್ನೇಹಿತರಿಂದ ಅಂತೆಲ್ಲ ತೊಗೊಂಡು ನನಗೆ ಅಫ್ಕೋರ್ಸ್ ಶರಣ್ ಈಸ್ ಮೈ ಫ್ರೆಂಡ್, ವಿನಾಯಕ್ ಜೋಶಿ, ಸುನಿಲ್ ರಾವ್, ನನ್ನ ನಿಜ ಅನಿರುದ್ಧ ಎಲ್ಲ ನನ್ನ ಚಿತ್ರ ಪಾಂಚಾಲಿ ಟೈಮಿನ ಫ್ರೆಂಡ್ಸ್ಗಳೇನಿದ್ದಾರೆ. ಇಟ್ ಟೇಕ್ಸ್ ಬ್ಯಾಕ್ ಮೀ ಟು ದಟ್ ಕಿಡ್ ಇನ್ ಮೀ ಆರ್ ದ ಟೀನೇಜರ್ ಇನ್ ಮೀ, ಆ ಥರ ಅಂತ ಹೇಳ್ಬೋದು. ಅದು ಬಿಟ್ಟರೆ ನಾನು ಯಾವ್ದಾದ್ರು ಶೋ ಮಾಡ್ತಿರ್ತೀನಲ್ಲ, ಆ ಶೋಯಿನ ಕಂಟೆಸ್ಟೆಂಟ್ಸು ಆ ಸೀಸನಿನ ಮಕ್ಕಳು. ಇನ್ಫ್ಯಾಕ್ಟ್ ನಾನು ಪ್ರತಿ ಸೀಸನ್ಲ ಆ ಮಕ್ಕಳ ಜೊತೆ ಕಂಟೆಸ್ಟೆಂಟ್ ಜೊತೆ ಒಂದು ಪಾರ್ಟಿ ಮಾಡ್ತೀನಿ. ಸೊ ದಟ್ಸ್ ಐ ಲೈಕ್ ಇಟ್. ಓಕೆ. ನೀವು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನಿಮ್ಮ ಫ್ಯಾನ್ ಅನ್ನೋರು ಯಾರಾದರೂ ಕ್ರೇಜಿ ಥಿಂಗ್ ಮಾಡಿರೋದು ನಿಮ್ಮ ಅನುಭವಕ್ಕೆ ಬಂದಿರೋದು? ಕ್ರೇಜಿ ಫ್ಯಾನ್ ಮೂಮೆಂಟ್. ಕ್ರೇಜಿ ಫ್ಯಾನ್ ಮೂಮೆಂಟು ಒಂದು 2-3 ಥರದಿದೆ. ಅಂದರೆ ಈಗ ನಾನು ಅವಾಗಿಂದ ಇದ್ದದಕ್ಕೆ ಒಂದು ಹೇಳ್ತಾ ನಿಮಗೆಲ್ಲ ಎಕ್ಸೈಟ್ ಆಗದೆ ಇರ್ಬೋದು. ಅದು ಪತ್ರಗಳು ಬರೆಯೋರು ತುಂಬ ಲೆಟರ್ಸ್ ಬರೋದು ಮನೆಗೆ. ಲವ್ ಲೆಟರ್ ಅಲ್ಲ, ಪ್ರೀತಿಯ ಅಭಿಮಾನದ ಲೆಟರ್ಗಳು. ಎಷ್ಟು ಮುದ್ದಾಗಿ ಅಕ್ಷರಗಳು ಬರೆದು, ಮತ್ತು ಅವಾಗೆಲ್ಲ ಇವಾಗ ಸೆಲ್ಫಿ ಇಲ್ವಲ್ಲ, ಅವಾಗ ಫೋಟೋ ಕಳಿಸಿ ನಿಮ್ಮದೊಂದು ಅಂತ ಕೇಳೋರು. ನಾವು ಸ್ಟುಡಿಯೋಗೆ ಫೋಟೋ ತೆಗೆಸ್ಕೊಂಡು ಒಬ್ಬೊಬ್ರಿಗೆ ಇಷ್ಟು ಕಾಪಿ ಹಾಕಿ ಕಳಿಸ್ಬೇಕು. ಆ ದಿನಗಳೇ ಒಂಥರ ಮಜವಾಗಿತ್ತು. ಪತ್ರದಲ್ಲಿ ಭಾವನೆಗಳು ತುಂಬ ವ್ಯಕ್ತ ಆಗ್ತಾಯಿತ್ತು. ಇನ್ನು ಕೆಲವರು ಸ್ಟಿಕ್ಕರ್ಗಳು ಅಂಟಿಸೋದು, ಮತ್ತು ಜಿಂಕೆ ಎಲ್ಲ ಹಾಕೋದು, ಹ್ಯಾಂಡ್ಮೇಡ್ ಗ್ರೀಟಿಂಗ್ಸ್ಗಳು ಮಾಡೋರು. ಐ ಥಿಂಕ್ ಅಷ್ಟು ಸಮಯ ಅವ್ರು ನಮಗೆ ಕೊಟ್ಟಿದ್ದಾರೆ ಅಂದರೆ ದೇ ಆರ್ ಆಲ್ ಕ್ರೇಜಿಯೆಸ್ಟ್ ಫ್ಯಾನ್ಸ್. ನೈಸ್. ಥ್ಯಾಂಕ್ ಯು.